ಅದೇ ಸರ್, ನಿನ್ನೆ ಪುಸ್ತಕ ಸೇರಿದ ವಿಚಾರ ಸಿಎಂ ಸೇರಿದಂತೆ ಬಹುತೇಕ ಹಿಂದ ನಾಯಕರು ಜೊತೆಗೆ ಬಹಳಷ್ಟು ಪ್ರಮುಖರು ಸೇರಿದ್ರಿ. ಏನೆಲ್ಲ ಏನು ಪೂರ್ವ ನಮ್ಮ ಭಾವನೆ ಸಿಎಂ ಚೇಂಜ್ ಆಗೋದು ಮತ್ತೆ ಡಿಸಿಎಂ ಆಗ್ಬೇಕಂತ ಸ್ಪೆಕ್ಯುಲೇಷನ್ ಸರ್. ಸೊ ಆ ಟೈಮಿಗೆ ಅದೇ ಯಾರು ಚೇಂಜ್ ಮಾಡ್ತಾರ ಅಂತ ನಮಗ್ ಗೊತ್ತಿಲ್ಲ. ಇಲ್ಲಿ ನಾವು ಕೂಡುದು ಅಷ್ಟೇ ಕೂಡಿದ್ವಿ, ಚೇಂಜ್ ಆಗ್ತೈತಿ ಡಿಸಿಎಂ ಸಿಎಂ ಅಂತದ ಆ ಪ್ರಶ್ನೆ ಬರ್ದಲ್ರಲ್ಲಿ. ಸ್ಟೇಟ್ಮೆಂಟ್ ಕೊಟ್ಟರು, ಅದೇ ಹೇಳಿದ್ರಲ್ಲ. ಈಗ ಅಲ್ಲಿ ಬಂದಾಗ ರಾಜಕೀಯ ಬಗ್ಗೆ, ಸಂಘಟನೆ, ಮುಂದಿನ 28 ನಮ್ಮ ಸರ್ಕಾರ ಬರಬೇಕು, ಇವೆಲ್ಲ ಚರ್ಚೆ ಸ್ವಾಭಾವಿಕ ಆಗಿ ಆಗೋಲ್ಲ ಅಂತ ಹೇಳಿ. ಸರ್, ಈಗ ಸಿಎಂ ಬದಲಾವಣೆ ಆಗ್ಬೇಕಂತ ಹೇಳಿ ಒಂದು ಹೈಕಮಾಂಡ್ ಅಲ್ಲಿ ಒಂದು ಅಗ್ರಿಮೆಂಟ್ ಆಗಿದೆ. ಆ ತರನಾಗಿ ಸಿಎಂ ಅವ್ರು ಬದಲಾವಣೆ ಆಗ್ತಾರೆ. ಯಾರಿಗಾರಿಗೂ ಅಗ್ರಿಮೆಂಟ್ ಆಗಿ ನಮಗ್ ಗೊತ್ತಿಲ್ಲ. ನಮಗೂ ಅದ್ರ ಬಗ್ಗೆ ಐಡಿಯಾ ಅಂತ ಹೇಳಿದ್ವಿ ಈಗಾಗಲೇ. ಅದ್ರಿಂದ ನಮ್ ಬಹಳ ದೂರ ಇದೀವಿ ನಾವು. ಅಲ್ಲಿ ಏನಾಗಿದೆ, ಏನು 30 ತಿಂಗಳ 60 ತಿಂಗಳ 10 ತಿಂಗಳ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದೀವಿ. ಚರ್ಚೆನೇ ಆಗಿಲ್ವಾ? ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ, ಪ್ರಶ್ನೆ ಇಲ್ಲ. ಮತ್ತೆ ಮುಂದಿನ 28ರಲ್ಲಿ ನಮ್ ಸರ್ಕಾರ ಬರ್ಬೇಕು, ಅದಕ್ಕೆ ಏನೇನ್ ಮಾಡ್ಬೇಕು. ನೀವೆಲ್ಲ ಕೊಡ್ತೀರಿ. ಈಗ ಬಿಸ್ನೆಸ್ ಮ್ಯಾನ್ ಕೊಡ್ತಾರ, ಪಾಲಿಟಿಷಿಯನ್ ಕೂಡಿದೈತೆ ಅಷ್ಟೇ. ಅದ್ರ ಏನಪ್ಪ ಇಲ್ಲ, ಬದಲಾವಣೆ ಏನಿಲ್ಲ. ಇದ್ದನ್ನ ಸರಿ ಮಾಡ್ಕೊಂಡು ಹೋಗೋದು ಹೆಂಗ ಪ್ರಶ್ನೆ ಇರಲಿ. ಬದಲಾವಣೆ ಇಲ್ಲ, ಚರ್ಚೆ ಮಾಡ್ಬೇಕಂತ ನಮ್ಮನ್ನ ಹೇಳಿಲ್ಲ. ಎಲ್ಲರ ಜೋಡಿ ಚರ್ಚೆ ಮಾಡ್ಬೇಕು. ಸಣ್ಣ ಕರೆದಾಗ ಚರ್ಚೆ ಮಾಡ್ಬೇಕಾದ್ರೆ ಅಂತ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾರು ಸೂಕ್ತದಾರ ಪಕ್ಷ ನಿರ್ಧಾರ ಮಾಡ್ತಾರೆ. ಇಲ್ಲ, ಅದನ್ನೇ ಅಧ್ಯಕ್ಷರು ಜಿಲ್ಲೆಯಲ್ಲಿ ಪ್ರಸ್ತಾಪ ಮಾಡಕ್ ಅಧಿಕಾರಿಗಳು ಅವ್ರಿಗೆ ಬಹುಶಃ 20 ಮೀಟಿಂಗ್ ಆಗದ. ನಮ್ದು ಅಷ್ಟೇ ಚಿಕ್ಕೋಡಿ ಬೆಳಗಾವಿ ಇದ್ರೆ ಮಾಡ್ತಾರೆ. ಸುಮಾರು 20 ಜನ ಪೆಂಡಿಂಗ್ ಇರಬೇಕು. ಸರ್, ರೀಸೆಂಟ್ ಕಾಂಗ್ರೆಸ್ ಅಧಿವೇಶನ ಆಗ್ತದೆ ಸರ್. ಈಗ ಇಟ್ ವಾಸ್ ಲೈಕ್ ಡಿ ಕೆ ಶಿವಕುಮಾರ್ ಪೂರ್ತಿ ಆರ್ಗನೈಸೇಷನ್ ಹೈಜಾಕ್ ಮಾಡಿದಂಗ ಅನಿಸ್ತದೆ ಸರ್. ಅಂದ್ರೆ ಈ ಡಿಂಟ್ ಇನ್ವಾಲ್ವ್ ಇನ್ ಅದರ್ ಲೀಡರ್ಸ್, ಲೋಕಲ್ ಲೀಡರ್ಸ್. ಗಾಂಧೀಜಿ ಭಾವಚಿತ್ರ ಕಡಿಮೆ ಇತ್ತು, ಅವರು ಲೀಡರ್ಸ್
ಯಾವ್ದ್ರೆ ಅಲ್ಲಿ ಜನರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಅಟ್ಯಾಕ್ ಆಗ್ತದೆ ಅವಸರ ಮಾಡಿ ಜಾತಿ ಏನು ಬಣ್ಣ ಅವಶ್ಯಕತೆ ಇದೆ? ಕಟ್ಟುವಂಥದ್ದು. ಜಾತಿಗೆ ಬಣ್ಣ ಕಟ್ಟೋದು ಏನ್ ಅವಶ್ಯಕತೆ ಇಲ್ಲ, ಬಂದಾಗ ಜಾತಿ ಹೇಳೋರ ಆಮ್ಯಾಗ್ರೆ ಅದೇನ್ ಪ್ರಶ್ನೆ ಇಲ್ಲ. ಅದು ನಾವು ಅಧಿಕೃತವಾಗಿ ನಾವು ಮಾಡ್ಲಿಕ್ಕೆ ಬರೋಲ್ಲ, ಅಲ್ಲಿ ಅದನ್ನ ಪ್ರೋಟೋಕಾಲ್ ಮಾಡಿ ಅದು ಮಾಡ್ಲಿಕ್ಕೆ ಬರೋಲ್ಲ. ಸ್ವತಃ ಮೇಯರು ಡೆಪ್ಟಿ ಮೇಯರು ಇಬ್ರು ಅಂತ ನಾ ಎಸ್ ಸಿ ನನಗೆ ಇದು ಮಾಡ್ತಾ ಇದಾರೆ, ಕಿರಿಕಿರಿ ಮಾಡ್ತಾ ಇದಾರೆ ಅಂತ ಹೇಳಿ ಏನ್ ಎಷ್ಟು ಮಟ್ಟಿಗೆ ಅವ್ರು ಇನ್ನೂ ಇರ್ತಾರಲ್ಲ, ಇನ್ನೂ ಏನೋ ಒಂದ್ ತಿಂಗಳು ಬಿಟ್ಟು ಮಾಡ್ರಿ, ಅವ್ರು ಏನಾಗ್ತಾರೆ ಇನ್ನೂ ಅವ್ರದ್ದು ಅವಧಿ ಎಷ್ಟು ಒಂದು ಎಷ್ಟು 6 ತಿಂಗಳು ಇರ್ಬೋದು. 6 ತಿಂಗಳೊಳಗೆ ಮಾಡಲ್ಲ, ಏನ್ ಅವ್ರ ಇದ್ದಾಗ ಮಾಡೋಣ. ಅವ್ರ ಇದ್ದಾಗ ಮಾಡ್ಲಿಕ್ಕೆ ನಾವು ಅವ್ರ ಮುಂದೆ ಹಾಕೋದು ಬಹಳ 1 ತಿಂಗಳು ಕೇಳತ್ತಾರ ಅಷ್ಟೇ, ಬಹಳ ಕೇಳತ್ತಿಲ್ಲ. 1 ತಿಂಗಳಾಗಿ ಪೂರ್ಣ ಆಗ್ತದೆ, 2 ತಿಂಗಳು ಆಗ್ಬೋದು. ಆಯುಕ್ತರ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಚರ್ಚೆ ಮಾಡಿದ್ರೆ ಅದೇ ಕನ್ಫ್ಯೂಷನ್. ಅದು ಸರ್ಕಾರ ದುಡ್ಡು ಹಾಕೋದಾರ, ಎಲ್ಲಾರು ಚಾಪ್ಸ್ಬೇಕು, ಎಲ್ಲಾರು ಬರ್ಬೇಕು. ಅದು ಚಾಪ್ಸ್ಲಿಕ್ಕೆ ಬರೋಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಬರ್ಕಾರ ಅದು ಚಾಪ್ಸ್ಲಿಕ್ಕೆ ಬರೋಲ್ಲ. ಈಗ ನಾವು ಹೋಗ್ಬೇಕ, ಯಾರು ಮಾಡಬೇಕು ಅನ್ನೋದು ಗೊಂದಲದಾಗ ಇದೆ ಇರೋದು. ದಕ್ಷಿಣದಲ್ಲಿ ಶಿವಮೊಗ್ಗದಲ್ಲಿ ಅನೇಕ ಯೋಜನೆಗಳು ಕಾಮಗಾರಿಗಳು ಮುಗಿದು ಲೋಕಾಯುಕ್ತಲೇ ತಮ್ಮ ಮಾಡಿ ಎಲ್ಲಿಗೆ ಬಂತ ಅನೇಕ ಕಟ್ಟಡಗಳು ಹಾಗೆ ಕೊಲಾಪ್ಸ್ ಆಗ್ತಾ ಇದ್ದಾವೆ. ಹಂಗೆ ಇದೆ. ಇವತ್ತು ಕೂಡ ಇದೆಲ್ಲ ಬಂದಿದ್ ನೋಡಿ, ಇವತ್ತು ಪೇಪರ್ ನೋಡೇನಿಲ್ಲ. ಅದು ಸ್ಮಾರ್ಟ್ ಸಿಟಿ ಏನೋ ಕಳಪೆ ಕಾಮಗಾರಿ ಎನ್ಕ್ವೈರಿ ಮಾಡ್ಬೇಕಂತ ಒಂದು ಸರ್ಕಾರ ಡಿಸಿಷನ್ ತಗೊಂಡಿದೆ. ಕಳಪೆ ಕಾಮಗಾರಿ ಬಗ್ಗೆ ನಿಜ, ಅದ್ರಲ್ಲಿ ಪ್ರಶ್ನೆ ಇಲ್ಲ. ಅಲ್ಲೆಲ್ಲ ಅದು ನಮ್ಗೆ ಹೆಂಗ್ ಬೇಕಂಗ್ ಮಾಡಿದಾರ. ಸೊ ಅಂತಿಮವಾಗಿ ಸರ್ಕಾರ ಅದಕ್ಕೆ ಗಮನ ಹರಿಸ್ಬೇಕು, ವಿಶೇಷವಾಗಿ ಯುಡಿ ಡಿಪಾರ್ಟ್ಮೆಂಟ್ ಅವ್ರ ಅದಕ್ಕೆ ಗಮನ ಹರಿಸ್ಬೇಕು. ಲೋಕಸಭೆ ಚುನಾವಣೆಯಲ್ಲಿ ಮಹಾನಗರ ಪಾಲಿಕೆ ಹಿಂದೆ ಮಹಾನಗರ ಪಾಲಿಕೆ ನಗರದಲ್ಲಿ ಎಲ್ಲಿ ಹೋಗ್ಲಿಕ್ಕೆ ನಮಗೂ ಎಲ್ಲಿ ಒತ್ತಡ ಕೆಲಸ ಎಲ್ಲ ಕಡೆ ಓಡಾಡ್ಬೇಕಲ್ಲ, ಏನ್ ಮಾಡೋದು. ಅದು ಇಲ್ಲಿ ಕರೆಸಿ ಡಿ.ಸಿ ಆಫೀಸ್ನಾಗ ಮೀಟಿಂಗ್ ಮಾಡ್ತಾರಲ್ಲ, 2-3 ಸಲ ಮಾಡಿದೀವಿ ಮಹಾನಗರ ಪಾಲಿಕೆ ಸಂಬಂಧಪಟ್ಟು. ಈಗ ಮಾಡೋದು ಅಲ್ಲಿ ಹೋಗನ್ ಸಭೆ ಮಾಡೋದು, ಬಹಳಷ್ಟು ಕೆಲಸ ಪೆಂಡಿಂಗ್ ಇದಾವೆ, ಹೋಗಿ ಮಾಡ್ತೀವಿ. ಏಕಾಏಕಿ ಇಲ್ಲಾರ 10 ವರ್ಷದಿಂದ ಏರ್ಸ್ಯಾರ, 10 ವರ್ಷದಿಂದ ಏರ್ಸ್ಯಾರ. ಒಂದ್ ಕಡೆ ಫ್ರೀ ಕೊಟ್ಟು ಇನ್ನೊಂದ್ ಕಡೆ 15% ಫ್ರೀ ಕೊಡೋದು ಬೇರೆ ಉದ್ದೇಶ. ಪುರುಷರು ಸಿಟ್ಟಾಗಿರ್ತಾರೆ, ಹೆಣ್ಮಕ್ಳು ಅಷ್ಟ ಕೊಡ್ಬೋದಾ ನಾವು ರೊಕ್ಕ ತಗೊಂಡು ಹೆಣ್ಮಕ್ಳಿಗೆ ಕೊಡಂಗಿಲ್ಲ. ಫ್ರೀ ಕೊಟ್ಟು ದರ ಏರಿಸುವಂತ ಅವಶ್ಯಕತೆ ಏನಿತ್ತು ಸರ್ಕಾರ? ನೋಡಿ, ನಾವು ಮಹಿಳೆಯರಿಗೆ ಕೊಟ್ಟಿದ್ದೀವಿ, ಮಹಿಳೆಯರಿಗೆ ಅದು ಫ್ರೀ. ಜೆಂಟ್ಸ್ಗಂತ ಪ್ರಶ್ನೆ ಇಲ್ಲ. ಅದು 15% ಏರಿಸಲಿಕ್ಕೆ ಶಿಫಾರಸ್ ಮಾಡಿದಾರೆ. ಸುಮಾರು ವರ್ಷದಿಂದ, ಈಗ 4 ವರ್ಷದಿಂದ ಆಗಲಿ ಅಂತ, 4 ವರ್ಷ 5 ವರ್ಷ ಆಗಿದೆ. ಮತ್ತೆ ಈಗೆಲ್ಲ ಹಾಲಿನ ದರ ಏರಿಕೆ ಆಯ್ತು, ಟ್ಯಾಕ್ಸ್ ಏರಿಕೆ ಮಾಡಿದ್ರು, ಈಗ ಮತ್ತೆ ರೇಟ್ 3-4 ಸಲ ಏರಿಕೆ ಆಯ್ತಲ್ಲ. ಎಲ್ಲಾನು 3-4 ಸಲ ಆಗ್ಯಾರ, ಈಗ ಒಂದೇ ಆಗಿಲ್ಲ, ಒಂದ್ ಮಾಡ್ತಿದಾರ ಅಷ್ಟೇ. ಆಪ್ತ ಶಾಸಕರ ಜೊತೆ ಪ್ರವಾಸ ಏನಾಗೈತೆ? ಹೌದಾ? ಮುಗಿದಂತ ಎಲ್ಲೋ ಮತ್ತೆ ಊಟ ಮಾಡ್ತಾವ. ಈಗ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಬಿಜೆಪಿ ಅವರು ಕಲಬುರಗಿ ಬಂದ್ ಮಾಡ್ಬೇಕು, ಪ್ರತಿಭಟನೆ ಮಾಡ್ಬೇಕು ಅನ್ನುವಂತ ಮಾಡ್ತಾರೆ. ಮಾಡೋರು ಏನ್ ಮಾಡೋರು? ಈಗೇನ ಖರ್ಗೆ ಅವ್ರ ಹೆಸರು ಇಲ್ಲಿ ಬರ್ದಿಟ್ಟನ ಇಲ್ಲ, ಅವ್ರ ಆಪ್ತರದ ಹೆಸರು ಬರ್ದಾತ. ಆಪ್ತರು ಬರ್ದ್ರ ಈಗ ಎರಡು ಸಂಬಂಧ ಹತ್ರ ಹೇಳ್ಲ. ಆಪ್ತರ ಹೆಸರು ಬರ್ದು ಯಾರು ಆಪ್ತರು ಬರ್ದಿಡ್ತಾರೆ. ಮತ್ತೆ ನಾವು ಮಂತ್ರಿ ಎಮ್.ಎಲ್.ನೆಲ್ಲ ರಾಜೀನಾಮೆ ಕೊಡೋರ ನೀವು? ಅವ್ರ ಡೆತ್ ನೋಟ್ ಅನ್ನ ಸಿಎಂ ಅವ್ರಿಗೆ, ಡಿ.ಸಿ.ಎಂ ಅವರಿಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೊರಿಯರ್ ಮಾಡಿದ್ದಾರೆ ಸರ್. ಸೊ ಅದರಲ್ಲಿ ಉಲ್ಲೇಖ ಇದೆ ಅಂತ ಹೇಳಿ ನಮ್ಗೆ ಗೊತ್ತು. ನಮ್ಮ ಪೇಪರ್ ನೋಡಿದ ಪ್ರಕಾರ ಅವ್ರು ಯಾರು ಆಪ್ತ ಅವ್ರ ಹೆಸರು ಇದೆ ಅಷ್ಟೇ. ಸಂತೋಷ್ ಕಚೇರಿಯಲ್ಲಿ ಆರೋಪಿ ಸ್ಥಾನದಲ್ಲಿ ಬಿಜೆಪಿ ಅವರು ಎಂಪಿ ಅವರು ಹೇಳ್ತಾ ಇದ್ರು, ಆರೋಪಿ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಆರೋಪಿ ಸ್ಥಾನದಾಗ ಇನ್ನೂ ಕ್ಲೀನ್ ಚಿಟ್ ಆಗಿಲ್ಲ, ಆಗ್ಲೇ ಅದೇ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ. ಈಗ 2 ತಿಂಗಳ ರಜೆ ಹೋಗಿದ್ರು, ಈಗಷ್ಟೇ ಹೌದಾ? ರಜೆ ಹೋಗಿದ್ರು. ಅವ್ರೇನ ಸರ್ಕಾರ ಏನ್ ಬದಲಾವಣೆ ಮಾಡಿಲ್ಲ, ಯಾರೇನ್ ಬದಲಾವಣೆ. ಅವ್ರು ರಜೆ ಮ್ಯಾಗ ಹೋಗಿದ್ರು, ರಜೆ ಮುಗಿಕೊಂಡು ಬಂದಿದ್ದಾರೆ ಈಗ ಅಷ್ಟೇ. ಮತ್ತೆ ಅದರ ಬಗ್ಗೆ ಆರೋಪಿ ಸ್ಥಾನದಲ್ಲಿ A1 ಆರೋಪಿ ಅದು ಕರೆಕ್ಟ್. ಈಗ ಅದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಬೇಕಲ್ಲ. ಈಗ ಅವ್ರ ರಜಾ ಇತ್ತು, ರಜಾ ಹೋಗಿದ್ರೆ ಮುಗಿತಾರ. ಈಗ ಮತ್ತೆ ಹಾಜರಾಗ್ಯಾರ. ಈಗ ಅವರೇ ಆರೋಪಿ, A1 ಆರೋಪಿ ಆಗಿರೋದು. ಯಾವುದೇ ತನಿಖಾ ಸಂಸ್ಥೆಯಿಂದ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ಏನೂ ಇಲ್ಲ. ಬೇಲ್ ಮೇಲೆ ಈಗ ಇದ್ದವರು ಆಡಳಿತ ನಡೆಸೋದು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ. ಯಾಕಂದ್ರೆ ನಾವು ಅವ್ರನ್ನು ಸರ್ಕಾರ ಏನ್ ಬದಲಾವಣೆ ಮಾಡಿಲ್ಲ. ಅವ್ರು ಲೀವ್ ಹಾಕಿದ್ರು, ಹೋದ್ರು, ಮುಗೀತು. ಮುಗಿತಂತ ವಾಪಸ್ ಬಂದು ಹಾಜರಾಗ್ಯಾರ ಅವ್ರು. ಈಗ ಅದ್ರ ಬಗ್ಗೆ ಡಿ.ಸಿ ಅವ್ರ ಮಟ್ಟದಲ್ಲಿ, ಸರ್ಕಾರ ಮಟ್ಟದಲ್ಲಿ ಕೇಳ್ಬೇಕು, ಅದಕ್ಕೆ ಏನ ಮಾಡ್ಲಿಕ್ಕೆ ಪರಿಹಾರ ಇದೆ ಅಂತ. ಸರ್, ಈಗ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳ ಬೇಕಾಬಿಟ್ಟಿಯಿಂದ ಪಾಲಿಕೆಗೆ ಆರ್ಥಿಕ ನಷ್ಟ ಆಗ್ತದೆ. ಮತ್ತೆ ಈಗ ಆಡಳಿತದಲ್ಲಿರ್ತಕ್ಕಂಥ ಕೂಡ
ಆರ್ಥಿಕ ನಷ್ಟ ಭರಿಸುವ ಪ್ರದೇಶದಲ್ಲಿ ಯಾವುದೇ ರೀತಿ ಆ ರೀತಿ ತೀರ್ಮಾನ ಕೂಡ ತೆಗೆದುಕೊಳ್ತಾ ಇಲ್ಲ. ಮಾಡಿದ್ರೆ ಈಗ ಆಡಳಿತ ಮಂಡಳಿ ಇದಾರೆ, ಅವ್ರು ಕುಂತು ಎಲ್ಲ ಚರ್ಚೆ ಮಾಡಿ ಏನ ಸುಧಾರಣೆ ಮಾಡ್ಲಿಕ್ಕೆ ಸೋರಿಕೆಯಲ್ಲಿ ಆಗ್ತದ, ಹೊಸ ಟ್ಯಾಕ್ಸ್ ಏನ್ ಟ್ಯಾಕ್ಸ್ ಮಾಡ್ಬೇಕು ವಸೂಲಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಅದನ್ನ ಮಾಡ್ಬೇಕ್ರಿ. ಹಿಂದೆ ನಾವು ರವಿಕುಮಾರ್ ಅವರಿದ್ದಾಗ ಜಗದೀಶ್ ಇದ್ದಾಗ 80% ಹೋಗಿದ್ರು ಅವ್ರು ಟ್ಯಾಕ್ಸ್ ವಸೂಲಿ ಹೈಯೆಸ್ಟ್ ಹೋಗಿತ್ತು ಅವಾಗ. ಇಡೀ ಕರ್ನಾಟಕದಲ್ಲೇ ಕಂಪನಿ ಪಾಲಿಕೆ ಅವಾಗ ಆಗಿತ್ತು. ಒಂದು ಕಂಪನಿದು 3 ಕೋಟಿ ಟ್ಯಾಕ್ಸ್ ಇದನ್ನ ಬರೀ ಒಂದು ವರ್ಷದಷ್ಟೇ ಮಾತ್ರ ವಸೂಲು ಮಾಡಿ ಮಾಡ್ಬೇಕಾದ್ರ ಅವ್ರು ಏನ್ ಮಾಡಿದ್ರು, ಈಗ ಅವ್ರದ್ದು ಅಲ್ಲಿ ಆಡಳಿತ ಆಕ್ಷನ್ ಏನು ಆಗ್ತಾ ಇಲ್ಲ, ಅಫ್ಸೋಸ್ ಏನು ಮಾಡ್ತಾ ಇಲ್ಲ. ಆಕ್ಷನ್ ಮಾಡ್ಲಿಕ್ಕೆ ನಮ್ಮಲ್ಲಿ ಸುಲಭ ಮಾಡಲ್ಲ, ಏನ್ ಮಾಡೋರು ನೀವು? ಅದನ್ನ ಔಷಧ ಕೊಡ್ಬೇಕು ಸರ್. ಏನ್ ಮಾಡೋದು, ಈಗ ಸುಲಭ ಆಗ್ತಿದೆ ಅನ್ನೋದ್ಲಿ ಅವರು ಬೇಕಾಬಿಟ್ಟಿ ಮಾಡ್ತಾರ. ಸೊ ಅವರ ಇಲಾಖೆ ಗಮನ ತೆಗೆದಿಕ್ಕೆ DC ಅವ್ರ ಗಮನ ತರಕ್ ಪ್ರಯತ್ನ ಮಾಡ್ತೀನಿ. ಹೇಳಿದ್ರ ಹತ್ರ ನಿಜ ಹತ್ರ ಇಲ್ಲ, ಪ್ರಶ್ನೆ ಇಲ್ಲ. ಅಲ್ಲಿ ಆಡಳಿತ ಮಂಡಳಿ ಅವರು ಬರೀ ಅವ್ರ ರಾಜಕೀಯ ನಿಂತಾರ. ಅವ್ರು ಇಂಥ ಡೆವಲಪ್ಮೆಂಟ್ ವರ್ಕು, ಟ್ಯಾಕ್ಸ್, ಪಬ್ಲಿಕ್ ಜೊತೆ 3 crore ಪೆಂಡಿಂಗ್ ಇದೆ, 15 lakhs ಮುಗಿಸ್ಯಾರ. ಮೆಗಾ ಹೆಲ್ಮೆಟ್ ಕಂಪನಿ 3 ಕೋಟಿ ಬ್ಯಾಲೆನ್ಸ್ ಆಮೇಲೆ ಮಾಧ್ಯಮಗಳಿಗೆ ವರದಿ ಆದ ನಂತರ ಅವರು 3 ಕೋಟಿ ನೋಟಿಸ್ ಕೊಡ್ತಾರೆ. ಅದ್ರ ಮೇಲೆ ಆಕ್ಷನ್ ಏನು ಮಾಡಂಗಿಲ್ಲ. ನೀವು ವಸೂಲಿ ಆಗಮಟ ನೀವು ಸ್ವಲ್ಪ ನೀವು ಒಟ್ಟ ಬರೀರ್ಲ ನೀವು ಇನ್ನು ವಸೂಲಿ ಆಗಿಲ್ಲ ಅಂತವ್ರ ನಮ್ಮವ್ರ ಓಡಾಡಿ ವಸೂಲಿ ಮಾಡ್ತಾರಲ್ಲ, ಏನ್ ಮಾಡ್ತೀವಿ? ಓಕೆ ಆಯ್ತು, ನಮಗೆಲ್ಲ ಹಚ್ಕೊಂಡು ಮತ್ತೆ ಡೆಲ್ಲಿ ಬ್ರ್ಯಾಂಡ್ ಎಲ್ಲಿದ್ದಿಲ್ಲಿ ಈ ಊಟದ ಏನೋ ಮುಗಿಬೇಕಲ್ಲ. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಈಗ ನಮ್ದು ಇದು ನೋಡ್ಬೇಕಲ್ಲ, ಈ ಕರ್ನಾಟಕ ಭವನ ಉದ್ಘಾಟನೆ ಇದೆ, ನೋಡಕ್ ಹೋಗ್ತಿಲ್ಲ. ಮುಗಿದು ಹೊಸ ಮುಗಿದಿದಲ್ಲ, ಕ್ಯಾನ್ಸಲ್ ಆಗಿದ್ರೆ ಆಗಿಲ್ಲ ಪ್ರೋಗ್ರಾಮ್ ಗಾಂಧಿ ಮತ್ತೆ ಅದೇನ ಅದ್ ನಮ್ ಖಾಸಗಿ ಕಾರ್ಯಕ್ರಮ, ಮೇನ್ ಕಾರ್ಯಕ್ರಮ ಮುಗಿದೋತಲ್ಲ. CWC ಮುಗಿತ್ರಿ, ಅದೇ ಇಂಪಾರ್ಟೆಂಟ್ ಕಾರ್ಯಕ್ರಮ. ಈಗ ಸುಮ್ನೆ ನಾವು ಬಂದಿರೋದೇ ಪಬ್ಲಿಕ್ ಫಂಕ್ಷನ್ ಇದು, ಮುಖ್ಯ ಕಾರ್ಯಕ್ರಮ ಅದೇ CWC. ಯಾಕಂದ್ರೆ ಗಾಂಧಿ ಅವ್ರು ಮಾಡಿದ್ದು CWC ಫಂಕ್ಷನ್ ಅನ್ನೇ, ಇದತ್ರ ಜೊತೆಗೆ ನಾವು ಅಡಿಷನಲ್ ಆಗಿ ಮಾಡಿದ್ದು. ಅದನ್ನ ಇನ್ನೊಂದ್ಸಲ ಯಾವ CM ಅವ್ರು ಬಂದಾಗ ಮಾಡ್ತಾರೆ. ಓವರಾಲ್ ಬ್ಯಾನರ್ಸ್ ಮುಗಿದ್ರು ಸರ್. ಗಾಂಧಿನಲ್ಲಿ ಮೂಲಾಗಿದ್ದ ಇವರೇ ದೊಡ್ಡದಾರ ಗಾಂಧಿ ಮಿನಿಯೇಚರ್ ಇಮೇಜ್ ಇತ್ತು, ಇಷ್ಟೇ ಸಣ್ಣ ಸರ್. ಗಾಂಧಿನ ಸಣ್ಣದಾಕ್ರಿ ದೊಡ್ಡದಾಕ್ರಿ ಗಾಂಧಿ ನಾವು ಸಣ್ಣದಾಕಿರೋ ಗಾಂಧಿನ, ದೊಡ್ಡದಾಕಿರೋ ಗಾಂಧಿ ಅವರ. ಥ್ಯಾಂಕ್ ಯು ಸರ್.